ಬರೀ ಲೋನಿಗಷ್ಟೇ ಪ್ರೊಟೆಕ್ಷನ್ ಮಾಡಿದ್ರೆ ನಮ್ಮ ಫ್ಯಾಮಿಲಿನ ಪ್ರೊಟೆಕ್ಷನ್ ಮಾಡೋದು ಯಾರು? ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಹೋಮ್ ಲೋನ್ ಪಾರ್ಟ್ ಸೀರೀಸ್ ಅಲ್ಲಿ ಪಾರ್ಟ್ 9 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೋಮ್ ಲೋನ್ ಪ್ರೊಟೆಕ್ಷನ್ ಪ್ಲಾನ್ ವಿತ್ ಟರ್ಮ್ ಪ್ಲಾನ್. ಸೊ ಆಲ್ರೆಡಿ ನಾನು ಹೇಳಿದೆ ದಟ್ ಹೋಮ್ ಲೋನ್ ಪ್ರೊಟೆಕ್ಷನ್ ಪ್ಲಾನ್ ಬ್ಯಾಂಕ್ ಕಡೆಯಿಂದ ನಮಗೆ ಏನು ಸಿಗುತ್ತೆ ದಟ್ ಇಸ್ ನಾಟ್ ಮ್ಯಾಂಡೇಟರಿ ಅಂತ ನನ್ನ ಪ್ರೀವಿಯಸ್ ಸೀರೀಸ್ ಅಲ್ಲಿ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವು ಹೋಮ್ ಲೋನ್ ತಗೋತಾ ಇದ್ದೀರಾ ಅಥವಾ ಹೋಮ್ ಲೋನ್ ತಗೊಳಕ್ಕಿಂತ ಮುಂಚೆ ಕೂಡ ನೀವು ಈ ಪ್ಲಾನ್ ಮಾಡ್ಕೋಬಹುದು. ಸೊ ಟರ್ಮ್ ಪ್ಲಾನ್ ಅಲ್ಲಿ ಏನಿದೆ ಅಂದ್ರೆ ಸೊ ನಿಮಗೆ ಆಲ್ಮೋಸ್ಟ್ ಒಂದು 3-4 ವೆರೈಟೀಸ್ ಇದೆ. ಓಕೆ, ಅದು ಏನಂತ ಹೇಳ್ತೀನಿ. ಒಂದು ರೆಗ್ಯುಲರ್ ಪ್ಲಾನ್. ಓಕೆ, ಸೊ ರೆಗ್ಯುಲರ್ ಪ್ಲಾನ್ ಏನಪ್ಪಾ ಅಂದ್ರೆ ಟರ್ಮ್ ಪ್ಲಾನ್ ಅಲ್ಲಿ ದಟ್ ನೀವು ಒಂದು ಸರ್ಟನ್ ಅಮೌಂಟ್ ಆಫ್ ಪ್ರೀಮಿಯಂ ಕಟ್ತೀರಾ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ನೆಕ್ಸ್ಟ್ 80 ಇಯರ್ಸ್ ಅಥವಾ 85 ಇಯರ್ಸ್ ಅಥವಾ 90 ಇಯರ್ಸ್ ಇವಾಗ ಟರ್ಮ್ ಪ್ಲಾನ್ 100 ಇಯರ್ಸ್ ವರೆಗೂ ಕೂಡ ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಸ್ಮಾಲ್ ಅಮೌಂಟ್ ಇರುತ್ತೆ. ಸ್ಮಾಲ್ ಅಮೌಂಟ್ ಅಂದ್ರೆ ಸ್ಮಾಲ್ ಪ್ರೀಮಿಯಂ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಕವರೇಜ್ ನಿಮಗೆ ಆಲ್ಮೋಸ್ಟ್ 1 CR 2 CR 3 CR ಸಿಗುತ್ತೆ. ಸೊ ಇನ್ನೊಂದು ಪ್ಲಾನ್ ಏನಪ್ಪಾ ಅಂದ್ರೆ ಸೊ ರೆಗ್ಯುಲರ್ ಪ್ಲಾನ್ ವಿತ್ ರಿಟರ್ನ್ಸ್ ಏನಪ್ಪಾ ಅಂದ್ರೆ ನಿಮ್ದು ಆ ಕಟ್ಟಿರೋ ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಯಾವುದೇ ಒಂದು ಟರ್ಮ್ ಇನ್ಶೂರೆನ್ಸ್ ರೆಗ್ಯುಲರ್ ಪ್ಲಾನ್ ಅಲ್ಲಿ ನೀವು ಕಟ್ಟಿರೋ ಅಮೌಂಟ್ ರಿಟರ್ನ್ ಬರಲ್ಲ. ಓಕೆ, ಸೊ ಇದು ಏನಪ್ಪಾ ಅಂದ್ರೆ ರೆಗ್ಯುಲರ್ ಪ್ಲಾನ್ ವಿತ್ ರಿಟರ್ನ್ಸ್ ಅಂದ್ರೆ ನೀವು ಕಟ್ಟಿರೋ ಅಮೌಂಟ್ ಅದು ನೀವು ಮತ್ತೆ ರಿಟರ್ನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಾನು 85 ಇಯರ್ಸ್ ವರೆಗೆ ಕಟ್ಟಿರ್ತೀನಿ, ಬಟ್ 85 ಇಯರ್ಸ್ ವರೆಗೆ ನಾನು ಬದುಕಿದ್ದೀನಿ ಅಂದಮೇಲೆ ಸೊ 85 ಇಯರ್ಸ್ ಆದ್ಮೇಲೆ ನಾನು ಎಷ್ಟು ಅಮೌಂಟ್ ಕಟ್ಟಿರ್ತೀನೋ ಅದಕ್ಕೆ ಸ್ವಲ್ಪ ಪರ್ಸೆಂಟೇಜ್ ಆಡ್ ಮಾಡಿ ನನಗೆ ಅದು ರಿಟರ್ನ್ಸ್ ಬರುತ್ತೆ. ಸೊ ಇದು ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಮೀಡಿಯಂ ಆಗಿರುತ್ತೆ. ಅಂಡ್ ವಿತ್ ದಟ್ ನೀವು ಕವರೇಜ್ ಕೂಡ ಸಿಗುತ್ತೆ. 1 CR 2 CR 6 CR ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಟರ್ಮ್ ಪ್ಲಾನ್ ವಿತ್ ಯೂಲಿಪ್ ಅಂದ್ರೆ ಯೂಲಿಪ್ ಮೀನ್ಸ್ ಯೂನಿಟ್ ಲಿಂಕ್ಡ್ ಪ್ರಾಡಕ್ಟ್ ಅಂತ. ಸೊ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ಜಸ್ಟ್ ಲೈಕ್ ಸ್ಟಾಕ್ ಮಾರ್ಕೆಟ್. ಓಕೆ, ಸೊ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತೀರಾ ಅಥವಾ ಬೇರೆ ಇದರಲ್ಲಿ ಹಾಕ್ತಿರಲ್ಲ. ಸೊ ಸೇಮ್ ವೇ ಇದು ಕೂಡ ಯೂಲಿಪ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಸೊ ಯೂಲಿಪ್ ಸಿಸ್ಟಮ್ ಏನಪ್ಪಾ ಅಂದ್ರೆ ನಿಮಗೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರುತ್ತೆ, ಹೈ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ನಿಮಗೆ ರಿಟರ್ನ್ ವಿತ್ ಇನ್ವೆಸ್ಟ್ಮೆಂಟ್ ನಿಮಗೆ ಹೈ ಪರ್ಸೆಂಟೇಜ್. ಫಾರ್ ಎಕ್ಸಾಂಪಲ್ ನಾನು 85 ಏಜ್ ವರೆಗೆ ತಗೊಂಡಿದ್ದೀನಿ, 85 ಏಜ್ ವರೆಗೆ ಬದುಕಿದ್ದೀನಿ ಅಂದ್ಮೇಲೆ ಆ ಕವರೇಜ್ ಆದಮೇಲೆ ನನಗೆ ಈ ರೆಗ್ಯುಲರ್ ಪ್ಲಾನ್ ವಿತ್ ರಿಟರ್ನ್ಸ್ ಯೂನಿಪ್ ಅಲ್ಲಿ ನನಗೆ ಹೈಯೆಸ್ಟ್ ರಿಟರ್ನ್ಸ್ ಬರುತ್ತೆ, ಜಸ್ಟ್ ಲೈಕ್ ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್. ಸೊ ಈ ಟರ್ಮ್ ಪ್ಲಾನ್ ಏನಪ್ಪಾ ಅಂದ್ರೆ ಟರ್ಮ್ ಪ್ಲಾನ್ ವಿತ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ನಾವು ಏನು ರಿಟರ್ನ್ಸ್ ನಾವು ನೋಡಿದ್ವಿ 12% ರಿಟರ್ನ್, ಅದಕ್ಕಿಂತ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಟರ್ಮ್ ಪ್ಲಾನ್ ಬಹಳಷ್ಟು ಜನ ಪ್ರಶ್ನೆ ಬಂತು, ಸರ್ ನಾವು ಟರ್ಮ್ ಪ್ಲಾನ್ ತಗೋಬೇಕು, ಎಷ್ಟು ಅಮೌಂಟಿಗೆ ತಗೋಬೇಕು? ಓಕೆ, ಅದಕ್ಕೆ ನಾನು ಇವತ್ತು ಉತ್ತರ ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ದು ಒಂದು 60 ಲಕ್ಷ ಲೋನ್ ಇದೆ, ಅದಕ್ಕೆ ನೀವು ಏನ್ ಮಾಡಬೇಕು, ಮಲ್ಟಿಪ್ಲೈಡ್ ಬೈ 2 ಟೈಮ್ಸ್. ಓಕೆ, ಸೊ ನೀವು ಯಾವಾಗೇ ಆಗಲಿ ಟರ್ಮ್ ಪ್ಲಾನ್ ತಗೋಬೇಕಾದಾಗ ಎಷ್ಟು ಲೋನ್ ಅಮೌಂಟ್ ತಗೊಂಡಿರ್ತೀರೋ ಅದಕ್ಕೆ 2 ಟೈಮ್ಸ್ ನೀವು ಟರ್ಮ್ ಪ್ಲಾನ್ ತಗೋಬೇಕು. ಅಂದ್ರೆ 1.2 CR 60 lakhs ಇದು ಲೋನಿಗೆ ಹೋಗುತ್ತೆ. ಓಕೆ, ಬಟ್ ರಿಮೈನಿಂಗ್ 60 lakhs ಏನಾಗುತ್ತೆ, ನಮ್ಮ ಫ್ಯಾಮಿಲಿ ಡಿಪೆಂಡೆಂಟ್ ಏನಿರ್ತಾರೋ ಅವರಿಗೆ ನಾವು ಕೊಡೋದು ನಮ್ಮ ಜವಾಬ್ದಾರಿ ಇರುತ್ತೆ. ಓಕೆ, ಬರೀ ಲೋನ್ ತೀರಿಸಿ ಈ ಭೂಮಿ ಬಿಟ್ಟು ಹೋಗೋದಲ್ಲ. ನನ್ನ ಜಾಬ್ ಟೈಮ್ಸ್ ಮಾಡಿದ್ರೆ ಇಷ್ಟು ಕವರೇಜ್ ಮಾಡಿದ್ರೆ 50% ಅಮೌಂಟ್ ಲೋನಿಗೆ ಹೋಗುತ್ತೆ, 50% ಅಮೌಂಟ್ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಯಾವಾಗಲೂ ನೀವು ಟರ್ಮ್ ಪ್ಲಾನ್ ತಗೋಬೇಕಾದಾಗ ಇದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಹೋಮ್ ಲೋನಿಗೆ 50% ಹೋಗುತ್ತೆ, ನನ್ನ ಫ್ಯಾಮಿಲಿ 50% ಹೋಗುತ್ತೆ. ಈ ಬೇಸಿಕ್ ಥಂಬ್ ರೂಲ್ ನೀವು ಫಾಲೋ ಮಾಡಿದ್ರೆ ಅಂದ್ರೆ 100% ನಿಮ್ಗೆ ಯಾವುದೇ ತೊಂದರೆ. ಸೊ ನಿಮಗೆ ಏನಾದರೂ ಟರ್ಮ್ ಇನ್ಶೂರೆನ್ಸ್ ಇಂದು ಏನಾದರೂ ನಿಮಗೆ ಗೈಡೆನ್ಸ್ ಬೇಕು ಅಥವಾ ನಿಮಗೆ ಏನಾದರೂ ಇನ್ಶೂರೆನ್ಸ್ ಸಪೋರ್ಟ್ ಬೇಕಂದ್ರೆ ಕಮೆಂಟ್ ಅಲ್ಲಿ ಟರ್ಮ್ ಅಂತ ಟೈಪ್ ಮಾಡಿ, ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ.